ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 12.1 ಎಕ್ಸಸೈಸನ್ನು ಇವತ್ತು ಕಂಟಿನ್ಯೂ ಮಾಡೋಣ. ಈಗ ಥರ್ಡ್ ಮೇನು ಫ್ಯಾಕ್ಟರೈಸ್ ಅಂತ ಇದೆ. ಆವಾಗಿನ ಹಿಂದಿನ ವಿಡಿಯೋದಲ್ಲೆಲ್ಲ ಯಾವ ಥರ ಪ್ರಾಬ್ಲಮ್ಸ್ ಇದ್ವು ಅಂತಂತಂದರೆ ಮೊನೋಮಿಯಲ್ಸ್ಗಳನ್ನು ಏನು ಮಾಡ್ತಾಯಿದ್ವಿ, ಸೇಮ್ ಫ್ಯಾಕ್ಟರನ್ನು ಹೊರಗೆ ತೆಗಿಯೋದು ಮಾಡ್ತಾಯಿದ್ವಿ. ಈಗ ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಗ್ರೂಪಿಂಗ್ ಮಾಡಿಕೊಂಡು ನಾವೇನು ಮಾಡಬೇಕಾಗತ್ತೆ, ಫ್ಯಾಕ್ಟರೈಸ್ ಮಾಡಬೇಕಾಗತ್ತೆ. ನೋಡಿ, ಈಗ ಇವೆರಡನ್ನು ಗ್ರೂಪ್ ಮಾಡಿಕೊಂಡು ಇವೆರಡನ್ನು ಗ್ರೂಪ್ ಮಾಡ್ಬೋದು. ಗ್ರೂಪ್ ಮಾಡಿ ಏನು ಮಾಡಬೇಕು, ಇದರಲ್ಲಿ ಕಾಮನ್ ಆಗಿರೋದನ್ನು, ಕಾಮನ್ ಫ್ಯಾಕ್ಟರನ್ನು ಹೊರಗೆ ತೆಗಿಬೇಕು. ಇವಾಗ ನೋಡಿ, ಇದರಲ್ಲಿ ಎಕ್ಸ್ ಸ್ಕ್ವೇರ್ ಅಂತಂದರೆ ಏನು, ಇದರಲ್ಲಿ ಎಕ್ಸ್ ಇಂಟು ಎಕ್ಸ್ ಇರುತ್ತೆ, ಪ್ಲಸ್ ಇದು ಎಕ್ಸ್ ಇಂಟು ವೈ ಇರುತ್ತೆ, ಪ್ಲಸ್ ಇದು 8 ಇಂಟು ಎಕ್ಸ್ ಪ್ಲಸ್ 8 ಇಂಟು ವೈ. ಈಗ ಇದರಲ್ಲಿ ಕಾಮನಾಗಿ ಯಾವ್ದು ಕಾಣಿಸ್ತಾ ಇದೆ, ಎಕ್ಸ್ ಮತ್ತು ಇ ಎಕ್ಸ್, ಅದನ್ನು ತೆಗಿತೀವಿ. ಇಲ್ಲಿ ಏನು ಉಳಿಯುತ್ತೆ, ಎಕ್ಸ್ ಪ್ಲಸ್ ಇಲ್ಲಿ ಏನು ಉಳಿಯುತ್ತೆ, ವೈ. ಈ ಒಂದು ಟರ್ಮು ಕಂಪ್ಲೀಟ್ ಆಯಿತು. ಈ ಟರ್ಮಿಗೆ ಹೋಗಬೇಕು. ಇಲ್ಲಿ 8 ಕಾಮನ್ ಆಗಿದೆ, ಇಲ್ಲೂ 8 ಕಾಮನ್ ಆಗಿದೆ, ಎಕ್ಸು ವೈ ಕಾಮನ್ ಇಲ್ಲ, ಹಾಗಾಗಿ 8ಅನ್ನೇ ಹೊರಗೆ ತೆಗೀರಿ. ಇಲ್ಲಿ ಏನು ಉಳ್ಕೊಳ್ತು, ಈ 8 ಹೋದರೆ ಎಕ್ಸ್ ಪ್ಲಸ್ ಇಲ್ಲಿ ವೈ ಉಳಿಯುತ್ತೆ. ಆಮೇಲೇನು, ಎಕ್ಸ್ ಪ್ಲಸ್ ವೈಯೇ ಕಾಮನ್ ಆಗುತ್ತೆ. ಈ ಟರ್ಮು ನೋಡಿದಾಗ ಎಕ್ಸ್ ಪ್ಲಸ್ ವೈಯನ್ನು ಫ್ಯಾಕ್ಟರ್ ಕಾಮನ್ ಆಗಿ ತೆಗೆದಾಗ ಇಲ್ಲಿದು ಹೋದರೆ ಎಕ್ಸ್ ಉಳಿಯುತ್ತೆ, ಪ್ಲಸ್ ಇಲ್ಲಿ 8 ಉಳಿಯುತ್ತೆ. ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಇದು ಒಂದು ಮೆಥಡ್. ಈಗ ನಮಗೆ ಇದರಲ್ಲಿ ಕಾಮನ್ನೇ ಗೊತ್ತಾಗ್ತಿಲ್ಲ ನನಗೆ ಅನ್ನೋರಿಗೂ ಏನು ಮಾಡ್ಕೋಬೋದು, ಇನ್ನೊಂದು ರೀತಿ ಮಾಡ್ಬೋದು. ಹೇಗೆ, ನೀವು ಹೆಂಗಾದರೂ ಗ್ರೂಪ್ ಮಾಡ್ಕೊಳ್ಳಿ, ಆವಾಗ ಚೇಂಜ್ ಮಾಡ್ಕೊಂಡು ಬರ್ಕೋಬೋದು. ಎಕ್ಸ್ ಸ್ಕ್ವೇರ್ ಪ್ಲಸ್ 8x ಇಲ್ಲಿ ತೊಗೊಂಬನ್ನಿ, ಪ್ಲಸ್ ಎಕ್ಸ್ ವೈ ಪ್ಲಸ್ 8y, ಹೀಗೆ ಗ್ರೂಪ್ ಮಾಡ್ಕೋಬೋದು. ಇವಾಗ ಇದು ಮತ್ತು ಇದರಲ್ಲಿ ಏನೇ ಹೊರಗೆ ತೆಗಿಬೇಕು, ಎಕ್ಸನ್ನು ಕಾಮನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಎಕ್ಸ್ ಹೋಯಿತು, ಎಕ್ಸ್, ಇಲ್ಲಿ ಈ ಎಕ್ಸ್ ಹೋದರೆ 8, ಪ್ಲಸ್ ಇಲ್ಲಿ ಏನು ಕಾಮನ್ನಾಗಿ ಕಾಣಿಸ್ತಾ ಇದೆ, ವೈ ಕಾಮನ್ನಾಗಿ ಕಾಣಿಸ್ತಾ ಇದೆ. ಇಲ್ಲೇನು 8 ಬಂದಿತ್ತು ನಮಗೆ ಹೊರಗಡೆ, ಆದರೆ ಇಲ್ಲಿ ವೈ ಕಾಮನ್ನಾಗಿ ಕಾಣಿಸ್ತಾ ಇದೆ. ಆವಾಗ ವೈ ಹೋದರೆ ಇಲ್ಲಿ ಎಕ್ಸ್, ಪ್ಲಸ್ ಇಲ್ಲಿ ವೈ ಹೋದರೆ 8. ಈ ಟರ್ಮು ಮತ್ತು ಈ ಟರ್ಮು ಏನು ಸಿಗಬೇಕು, ನಮಗೆ ಸೇಮ್ ಸಿಗುತ್ತೆ. ಆವಾಗ ಮಾತ್ರ ನಾವು ಮಾಡ್ತಾ ಇರೋ ಸಮ್ ಏನಿದೆ ಸರಿ ಇದೆ ಅಂತ ಹೇಳಿ. ಇವಾಗ ಎಕ್ಸ್ ಪ್ಲಸ್ 8 ಕಾಮನ್ನಾಗಿ ತೆಗಿತೀವಿ. ಇದರಲ್ಲಿ ಎಕ್ಸ್ ಪ್ಲಸ್ 8 ಹೋದರೆ ಎಕ್ಸ್, ಇಲ್ಲೂ ಎಕ್ಸ್ ಪ್ಲಸ್ 8 ಹೋದರೆ ವೈ. ಫೈನಲಿ ನಮಗೆ ಆನ್ಸರ್ ಮಾತ್ರ ಸೇಮ್ ಸಿಗುತ್ತೆ. ಎಕ್ಸ್ ಪ್ಲಸ್ ವೈ ಇಲ್ಲಿದೆ, ಎಕ್ಸ್ ಪ್ಲಸ್ 8 ಇಲ್ಲಿದೆ. ನೀವು ಯಾವ ಥರನಾದರೂ ಗ್ರೂಪ್ ಮಾಡ್ಕೊಳ್ಳಿ, ನಮಗೆ ಕಾಮನ್ ತೆಗಿಯೋಕ್ಕೆ ಗೊತ್ತಾಗಬೇಕು. ಆವಾಗ ಮಾತ್ರ ಇದು ತುಂಬ ಈಸಿ. ತುಂಬ ಮಕ್ಕಳಿಗೆ ಅಲ್ಜಿಬ್ರಾ ತುಂಬ ಕಷ್ಟ ಅಂತ ಹೇಳಿ ಅನ್ಕೋತಾರೆ. ಅಲ್ಜಿಬ್ರಾ ಈಸ್ ಎ ಕೋಬ್ರಾ ಅಂತ ಕರೀತಾರೆ, ಆದರೆ ಏನೂ ಕಷ್ಟ ಇಲ್ಲ. ಇದರಷ್ಟು ಈಸಿ ಚಾಪ್ಟ್ರೇ ಯಾವುದೂ ಇಲ್ಲ. ಅಲ್ಜಿಬ್ರಾ ಅಂದರೆ ತುಂಬ ಈಸಿ. ಯಾವಾಗ ಟಫ್ ಆಗುತ್ತೆ, ನಮಗಿಲ್ಲಿ ಕಾಮನ್ ತೆಗಿಯೋದು ಗೊತ್ತಿಲ್ಲ, ಗ್ರೂಪಿಂಗ್ ಮಾಡೋದು ಗೊತ್ತಿಲ್ಲ ಅಂದಾಗ ಮುಂದೆ ಹೋದಂಗೂ ಏನಾಗುತ್ತೆ, ಕಷ್ಟ ಆಗ್ತಾ ಬರುತ್ತೆ. ಈಸಿಯಾಗಿ ತಿಳ್ಕೊಂಡು ಹೋಗಬೇಕು. ಇವಾಗ ನೆಕ್ಸ್ಟ್ ಪ್ರಾಬ್ಲಮಿಗೆ ನೋಡೋಣ. 15xy ಮೈನಸ್ 6x ಪ್ಲಸ್ 5y ಮೈನಸ್ 2 ಅಂತ ಇದೆ. ಈಗ ಡೈರೆಕ್ಟಾಗಿ ಇದನ್ನೇ ಎರಡನ್ನೇ ಗ್ರೂಪ್ ಮಾಡ್ಕೊಂಡು ಹೀಗೂ ಮಾಡ್ಬೋದು. ಇನ್ನೊಂದು ಥರ ಹೇಗೆ ಗ್ರೂಪ್ ಮಾಡ್ಬೋದು ಎರಡೂ ಹೇಳ್ತೀನಿ. ಇವಾಗ ಇದರಲ್ಲಿ 15 ಏನಂತ ಮಾಡ್ಕೋಬೋದು, 5 3s ಇಂಟು ಎಕ್ಸ್ ಇಂಟು ವೈ, ಮೈನಸ್ ಇದನ್ನು 2 3s ಇಂಟು ಎಕ್ಸ್. ಇಲ್ಲಿ ಏನೂ ಮಾಡೋಕ್ಕೆ ಬರಲ್ಲ, ಹಾಗೆ ಬರ್ಕೊಳ್ಳಿ. 5 ಇಂಟು ವೈ ಮೈನಸ್ 2 ಇಂಟು 1 ಅಂತ ಬರ್ಕೊಳ್ಳಿ. ಈಗ ಇಲ್ಲಿ ಏನೇನು ಕಾಮನ್ನಾಗಿ ಕಾಣಿಸ್ತಾ ಇದೆ, 3 ಕಾಮನ್ನಾಗಿ ಕಾಣಿಸ್ತಾ ಇದೆ, ಎಕ್ಸ್ ಕಾಮನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಇದನ್ನೇ ಹೊರಗೆ ತೆಗೀರಿ. 3x ಹೋದರೆ ಇಲ್ಲಿ ಏನು ಉಳೀತು, 5y ಉಳೀತು. 3x ಹೋದರೆ ಇಲ್ಲಿ 2 ಉಳೀತು. ಇನ್ನು ಈ ಟರ್ಮಿಗೆ ಬರ್ತೀವಿ. ಈ ಟರ್ಮಿಗೆ ಬಂದಾಗ ಇಲ್ಲೂ ಏನೂ ನಮಗೇನು ಕಾಣಿಸ್ತಾ ಇಲ್ಲ, ಕಾಮನ್ ಕಾಣಿಸ್ತಾ ಇಲ್ಲ. ಸೊ ಏನೂ ಕಾಮನ್ ಇಲ್ಲ ಅಂತಂದಾಗ ನಾವು 1 ಕಾಮನ್ ಹೊರಗೆ ತೆಗಿಬೇಕು. ಪ್ಲಸ್ 1 ತೆಗೆದ್ರೆ ಇದು ಹಾಗೆ ಉಳಿಯುತ್ತೆ. 5y ಮೈನಸ್ 2 ಇದೇ ಸೇಮ್ ಉಳಿಯುತ್ತೆ. ಆಮೇಲೆ 5y ಮೈನಸ್ 2 ಇವಾಗ ಕಾಮನ್ನಾಗಿ ತೆಗಿತೀವಿ. ಇಲ್ಲೇನು ಉಳಿಯುತ್ತೆ, 3x, ಇಲ್ಲಿ ಪ್ಲಸ್ 1. ಇದು ಒಂದು ರೀತಿ ಆಯಿತು. ಇನ್ನೊಂದು ರೀತಿ ಹೇಗೆ ಇದನ್ನು ಗ್ರೂಪ್ ಮಾಡ್ಕೊಳ್ಳೋದು ನೋಡೋಣ. 15xy ಈಗ ನಮಗೆ ಈಸಿ ಹೇಗಾಗುತ್ತೆ ನೋಡಿ, 5 ಟೇಬಲಲ್ಲಿ 15 ಬರುತ್ತೆ, ಹಾಗಾಗಿ ಪ್ಲಸ್ ವೈಯನ್ನು ಇಲ್ಲಿಗೆ ತೊಗೊಂಬಿಡೋಣ. ಮೈನಸ್ 6x ಮೈನಸ್ 2 ಈ ಕಡೆ ಗ್ರೂಪ್ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ನಮಗೇನು 5 ಟೇಬಲ್ ಗೊತ್ತಾಗುತ್ತೆ, ಹಾಗಾಗಿ 5 ಹೊರಗೆ ತೆಗಿತೀವಿ, ವೈಯನ್ನು ಹೊರಗೆ ತಗೊಳ್ಳೋಣ. ಆವಾಗ 5 3s 15, ವೈ ಹೊರಗೆ ಬಂದಿದೆ, ಎಕ್ಸ್ ಉಳಿದಿದೆ, ಬರ್ಕೋತೀವಿ. ಪ್ಲಸ್ 5 1s ವೈನೂ ಬಂತು, ಹಂಗಾಗಿ 1 ಕಾಮನ್ ಉಳಿಯುತ್ತೆ.
ಇಲ್ಲಿ ಏನೂ ಕಾಮನ್ ಇಲ್ಲ, ಆದರೆ 2 ಟೇಬಲಲ್ಲಿ 6 ಬರುತ್ತೆ, ಹಾಗಾಗಿ -2 ಅನ್ನು ಹೊರಗೆ ತೆಗಿಯೋಣ. ಇಲ್ಲಿ ಒಳಗೆ ಏನು ಬರುತ್ತೆ ಇಲ್ಲಿ ನೋಡ್ಕೊಂಬಿಡಿ, ಇದೇ ಸೇಮ್ ಇಲ್ಲಿ ಬರಬೇಕು ಅಂದಾಗ -2 + 3, 2 3 6 ಮತ್ತು ಎಕ್ಸೂ ಹಾಗೆ ಉಳಿಯುತ್ತೆ. ಆವಾಗ -2 ಪ್ಲಸ್ ಇಂಟು ಮೈನಸ್ ಆಗುತ್ತೆ, 2 3 6 6 6 ಸೇಮ್ ಬರುತ್ತೆ, ಬರಬೇಕು ಹಾಗೆ. ಈಗ ಇಲ್ಲಿನೂ -2 ಹೊರಗೆ ತೆಗೆದಾಗ ಏನು ಉಳ್ಕೊಳ್ಳುತ್ತೆ +1. ಹೇಗೆ ಮೈನಸ್ ಇಂಟು ಪ್ಲಸ್ ಮೈನಸ್, 2 1 2. ಈ ಫ್ಯಾಕ್ಟ್ರು ಸೇಮ್ ಬರಬೇಕು, ಅದನ್ನು ಹೊರಗೆ ತೆಗಿತೀವಿ. 3x ಪ್ಲಸನ್ನು ಹೊರಗೆ ತೆಗಿತೀವಿ, ಉಳಿದಿದ್ದೇನು 5y - 2. ನೋಡಿ 3x + 1 3x + 1 5y - 2 5y - 2. ಈ ರೀತಿ ಹೇಗಾದರೂ ಗ್ರೂಪ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಈಸಿ ಆಗುತ್ತೋ ಹಾಗೆ. ಈಗ ನೆಕ್ಸ್ಟಿಗೆ ಹೋಗೋಣ. ax + bx - ay - by. ಹೀಗೆ ಗ್ರೂಪ್ ಮಾಡ್ಕೊಳ್ಳೋಣ. ಇದರಲ್ಲಿ ಎರಡರಲ್ಲಿ ಏನು ಕಾಮನ್ ಕಾಣಿಸ್ತಾ ಇದೆ, ಎಕ್ಸ್ ತೆಗೀರಿ ಹೊರಗೆ. AXಲ್ಲಿ ಎಕ್ಸ್ ಹೋದರೆ a ಪ್ಲಸ್ ಈ ಪ್ಲಸ್, ಇಲ್ಲಿ ಎಕ್ಸ್ ಹೋದರೆ ಬಿ. ಆಮೇಲೆ ಇದರಲ್ಲಿ -y ಹೊರಗೆ ತೆಗಿಯೋಣ, ಯಾಕಂದರೆ ಇಲ್ಲಿ ಪ್ಲಸ್ ಇದೆ, ನಮಗೂ ಇಲ್ಲಿ ಪ್ಲಸ್ ಬರಬೇಕು. -y ತೆಗೆದಾಗ ಇಲ್ಲಿ a, ಮೈನಸ್ ಇಂಟು ಪ್ಲಸ್ ಮೈನಸ್ a ಇಂಟು y ay. ಈಗ ಇಲ್ಲಿ ಪ್ಲಸ್, ಇಲ್ಲಿ ಏನು ತೆಗೆದೀವಿ y ತೆಗೆದಿದ್ದೀವಿ, ಹಾಗಾಗಿ b ಉಳಿಯುತ್ತೆ. a + b a + b ಇವುಗಳನ್ನೇ ಹೊರಗೆ ತೆಗಿತೀವಿ. a + b ಇವೆರಡನ್ನು ಹೊರಗೆ ತೆಗಿತಾ ಇದ್ವಿ. ಇವಾಗ x - y ಈ ರೀತಿ ಮಾಡ್ಬೋದು ನಾವು. ಇದನ್ನು ಬೇರೆ ಥರನೂ ಗ್ರೂಪಿಂಗ್ ಮಾಡ್ಕೋಬೋದು, ಅದನ್ನು ನೀವು ಟ್ರೈ ಮಾಡಿ. ನೆಕ್ಸ್ಟ್ ಬರೋಣ. ಇವೆರಡು ನಂಬರ್ ಅಥವಾ PQ ಇದೆ, ಆಮೇಲೆ ಇಲ್ಲಿ 25P ಇದೆ, 9Q ಇದೆ. ಯಾವುದನ್ನು ಗ್ರೂಪ್ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ? ಇದನ್ನು ಹೆಂಗೆ ಮಾಡಿಕೊಂಡ್ರೂ ಬರುತ್ತೆ. ಈಗ ನಾವು ಇಲ್ಲಿ ಏನು ಕಾಮನ್ ಇದೆ, 15 ಕಾಮನ್ ಇದೆ. 15ಅನ್ನು ಹೊರಗೆ ತೆಗಿಯೋಣ, ಏನು ಉಳಿತು PQ + 1. ಈ 15 ಹೊರಗೆ ಬಂದರೆ ಅಲ್ಲಿ ಏನೂ ಉಳಿದಿಲ್ಲ ಅಂತ ಅಲ್ಲ, 1 ಉಳಿಯುತ್ತೆ ಅಂತ ಅರ್ಥ. ಈಗ ಇಲ್ಲಿ 9Q + 25P ಏನು ಕಾಮನ್ ಇದೆ? ಕಾಮನ್ ಯಾವುದು ಕಾಣಿಸ್ತಾ ಇಲ್ಲ. ಹಾಗಾದರೆ ಏನನ್ನು ತೆಗಿಬೇಕು? ಹಾಗಾದರೆ ಗ್ರೂಪಿಂಗ್ ಮಾಡ್ಕೊಳ್ಳೋದೇನಿಲ್ಲ, ಇಲ್ಲಿ ಸರಿ ಆಗಿಲ್ಲ ಅಂತ ಅರ್ಥ. ನೋಡಿ, ಈ ಥರ ನಾವೇನಾದ್ರು ಗ್ರೂಪಿಂಗ್ ಮಾಡಿಕೊಂಡ್ರೆ ಏನಾಗಲ್ಲ, ಇದು ಲೆಕ್ಕ ಮಾಡೋಕ್ಕೆ ಆಗಲ್ಲ. ಹೇಗೆ ಗ್ರೂಪಿಂಗ್ ಮಾಡ್ಕೋಬೇಕು? ಹಾಗಾದರೆ ಹೀಗೆ ಮಾಡಿದ್ರೆ ತಪ್ಪು. ಹೇಗೆ ಮಾಡೋದು ಹಾಗಾದರೆ? 15PQ + 9Q + 15 + 25P ಅಂತ ಹೇಳಿ ಮಾಡ್ಕೋಬೇಕು. ಇವಾಗ 15 ಮತ್ತು 9 ಯಾವ ಟೇಬಲಲ್ಲಿ ಬರುತ್ತೆ? 3 ಟೇಬಲಲ್ಲಿ ಬರುತ್ತೆ. ಹಾಗಾಗಿ ಇದರಲ್ಲಿ ಅಥವಾ ಬಿಡಿಸ್ಕೊಂಡೇ ಬರ್ಕೊಳ್ಳಿ. 3 5 15 ಇಂಟು P ಇಂಟು Q ಪ್ಲಸ್ 3 3 9Q ಪ್ಲಸ್ ಇಲ್ಲಿ 5 ಟೇಬಲಲ್ಲಿ ಬರುತ್ತೆ. 5 ಇಂಟು 3 ಪ್ಲಸ್ 5 ಇಂಟು 5 ಇಂಟು P. ಇದು 1 ಟರ್ಮ್, ಇದು 1 ಟರ್ಮ್. ಕಾಮನ್ ಯಾವ್ದು ಕಾಣಿಸ್ತಾ ಇದೆ? 3 3 Q Q. ಸೊ ತೆಗೀರಿ. 3Qವನ್ನು ಹೊರಗೆ ತೆಗೆದಾಗ ಏನು ಉಳ್ಕೊಂತು? 5P ಪ್ಲಸ್ ಇಲ್ಲಿ 3 ಉಳಿತು. ಹಾಗೆ ಇಲ್ಲಿ ಪ್ಲಸ್ ಹಾಕೋತೀವಿ. ಇದು ಈಗ ಇದರಲ್ಲಿ ಏನು ಕಾಮನ್ ಕಾಣಿಸ್ತಾ ಇದೆ? 5, ಇಲ್ಲೂ 5, ಹಾಗಾಗಿ 5ಅನ್ನು ಹೊರಗೆ ತೆಗಿತೀವಿ. ತೆಗೆದಾಗ ಇಲ್ಲಿ 3 ಪ್ಲಸ್ ಇಲ್ಲೇನು 5P. ಇದನ್ನು ನೋಡಿದ್ರೆ ಫಸ್ಟ್ 3 ಬಂದಿದೆ, ಆಮೇಲೆ 5P ಬಂದಿದೆ ಅಂತ ಏನೂ ಇಲ್ಲ. ಅದು ಹಿಂದೆ ಮುಂದೆ ಆದ್ರೂ ಕೂಡ ಸರಿಯೇ. ಅದನ್ನು ಹೀಗೆ ಬರ್ಕೋಬೋದು ನೀವು. 3Q 5P + 3 + 5 5P + 3 ಹೀಗೆ ಬರ್ಕೊಂಡು ಈಗ ಏನು ಮಾಡಬೇಕು? 5P + 3ಅನ್ನು ಹೊರಗಡೆ ತೆಗಿತೀವಿ, ಕಾಮನ್ ಫ್ಯಾಕ್ಟರ್ ಅಂತ. 3Q + 5 ಇಷ್ಟು ಲೆಕ್ಕ ಆಗುತ್ತೆ. ಇನ್ನು ನೆಕ್ಸ್ಟ್ 5th ಪ್ರಾಬ್ಲಮ್ ಏನಿದೆ ನೋಡೋಣ. Z - 7 + 7xy - xyz.
ಇಲ್ಲಿ ಯಾವ ರೀತಿ ಗ್ರೂಪಿಂಗ್ ಮಾಡ್ಕೊಳ್ಳೋಣ, ಇದನ್ನ ಹೀಗೆ ತೊಗೋಬೋದು, ಏನೂ ಸಮಸ್ಯೆ ಆಗಲ್ಲ. ಇಲ್ಲಿ ಏನೂ ಕಾಮನ್ ಇಲ್ಲ, 1 ಹೊರಗಡೆ ತೆಗಿರಿ, z-7 ಉಳಿಯುತ್ತೆ. ಇಲ್ಲಿ ಏನು ಕಾಮನ್ ಇದೆ, ಎಕ್ಸ್ ವೈ ಇದೆ. ಸೊ ಎಕ್ಸ್ ವೈಯನ್ನು ಹೊರಗೆ ತೆಗೆದ್ವಿ ಅಂತಂದರೆ ಪ್ಲಸ್ ಎಕ್ಸ್ ವೈಯನ್ನು ಇಲ್ಲಿ +7, ಇಲ್ಲೂ ಕೂಡ ತಪ್ಪಾಗುತ್ತೆ ನೋಡಿ, +7 ಉಳಿದ್ರೂ ಇಲ್ಲಿ ಏನಾಗುತ್ತೆ -z ಉಳೀತು. ತಪ್ಪೇನೂ ಆಗಲ್ಲ. ಇಲ್ಲೊಂದು ಸ್ಟೆಪ್ ಮಾಡ್ಬೋದು ನಾವು, ಹೇಗೆ ಅಂದರೆ z-7 ಇಲ್ಲಿ ಮೈನಸನ್ನು ಹೊರಗೆ ತಗೊಂಡು ಇದಕ್ಕೆ -xy ಅಂತ ಹಾಕ್ಕೊಂಡ್ರೆ ಇದು ಅಪೋಸಿಟ್ ಸೈನ್ ಮಾಡ್ಕೋಬೇಕು. ಆವಾಗ ಇಲ್ಲಿ ಏನಾಗುತ್ತೆ, ಇದು ಪ್ಲಸ್ ಸೈನನ್ನು ಹೊಂದಿರೋ 7 ಏನಾಗುತ್ತೆ -7 ಆಗುತ್ತೆ, -z ಇದ್ದು +z ಆಗುತ್ತೆ. ಈಗ +z ಆಗುತ್ತೆ ಅಂದಮೇಲೆ ಅದನ್ನು ಫಸ್ಟಿಗೆ ತೊಗೊಳ್ಳೋಣ, -7 ಆಮೇಲೆ ತೊಗೊಳ್ಳೋಣ. ಆವಾಗ ಏನಾಗುತ್ತೆ, ಬೇಕಾದರೆ ಇಲ್ಲೇ ತೊಗೋಬೋದಾಗಿತ್ತು -xy, ಹೀಗೆ ಮಾಡಿದ್ರೂ ಏನೂ ತಪ್ಪಿಲ್ಲ. ಇವಾಗ z-7 ಹೊರಗೆ ತೆಗಿತೀವಿ, 1 - xy ಇರುತ್ತೆ. ಈ ರೀತಿ ನಾವೇನು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು ಫ್ಯಾಕ್ಟರೈಸೇಷನ್ನ. ಇದರಲ್ಲಿ ಫ್ಯಾಕ್ಟರೈಸೇಷನ್ನಲ್ಲಿ ಎಕ್ಸಸೈಸ್ 12.1 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಸೈಸ್ 12.2 ನೋಡೋಣ. ಹೀಗೆ ಕಂಟಿನ್ಯೂ ಆಗಿ ನೋಡ್ತಾ ಇರಿ, ನಾನು ಎಲ್ಲ ಚಾಪ್ಟರನ್ನು ಇದರಲ್ಲಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.